Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ. ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ ನೋಡೋಣ ಟುವರ್ಡ್ಸ್ ಯು. ವೈ ಐ ಕೆನಾಟ್ ಟೆಲ್ ಯು ದ ಟ್ರೂತ್. ಏನೋ ಒಂದಷ್ಟು ಸತ್ಯಗಳು ಇದೆ ನಿಮ್ಮ ಹತ್ರ ಹಂಚ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾವುದೇ ಪ್ರಾಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ವಿಚಾರವಾಗೂ ನಾನು ನಿಮ್ಗೆ ಯಾವುದೇ ಒಂದು ಭರವಸೆನ ಅಥವಾ ನಂಬಿಕೆನ ಅಥವಾ ಪ್ರಾಮಿಸ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ನನ್ನ ಫೀಲಿಂಗ್ಸ್ ಏನಿದೆ, ನಾನು ಏನ್ ಅನ್ಕೊಂಡಿದೀನಿ ಅದನ್ನ ಹೇಳೋದಕ್ ಆಗೋದಿಲ್ಲ. ನನ್ನ ಭಾವನೆನ ನಿನ್ನ ಹತ್ರ ಹಂಚ್ಕೊಳ್ಳೋದಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಎಕ್ಸ್ಪ್ರೆಸ್ ಮಾಡೋದಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲದ್ರಲ್ಲೂ ಐ ಕೆನಾಟ್ ಅಂತ ಬಂದಿದೆ. ಸೊ ಅವ್ರು ಏನೋ ಹೇಳೋ ಅಂಥದ್ದು ಹೇಳಿಲ್ಲ. ಐ ವಾಸ್ ಹರ್ಟ್ ಬೈ ಯು ಅಂತ ಹೇಳ್ತಿದ್ದಾರೆ. ನಿಮ್ಮಿಂದ ತುಂಬಾ ನೋವಾಗಿದೆ ಯಾವುದೋ ಒಂದು ವಿಚಾರಕ್ಕೆ. ನಿಮ್ಮಿಂದ ಸಾಕಷ್ಟು ಬೇಜಾರಾಗಿರಬಹುದು, ದುಃಖ ಆಗಿರಬಹುದು, ಅಥವಾ ಸಾಕಷ್ಟು ಸತ್ಯನ ನೀವು ಅವರಿಂದ ಮುಚ್ಚಿಟ್ಟಿರಬಹುದು. ಈ ತರದ್ದು ಸಮಥಿಂಗ್ ಏನೋ ಎನರ್ಜಿ ಇದೆ. ಸಾಕಷ್ಟು ಭಾವನೆಗಳು ಇದೆ, ಸಾಕಷ್ಟು ಭಾವನೆಗಳು ಹರ್ಟ್ ಆಗ್ತಿದೆ ಅವರಿಗೆ. ಯಾವುದೇ ಒಂದು ನಿರ್ಧಾರನ ತಗೊಳಕ್ ಆಗ್ದಿರ ಒದ್ದಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರು ಅವ್ರನ್ನ ಇದುವರೆಗೂ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ನೀವು ಕೂಡ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನುವಂಥ ಗೊಂದಲದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲರಿಗಿಂತ ನೀವು ಹೆಚ್ಚು ವಿಭಿನ್ನವಾಗಿ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ರ ತರ ನಾನಲ್ಲ, ಎಲ್ರ ತರ ನೀನು ಅಲ್ಲ. ಸೊ ಈ ಒಂದು ವಿಭಿನ್ನತೆ ಸಾಕಷ್ಟು ಬದಲಾವಣೆನ ಹೇಳ್ತಾ ಇದೆ ಅನ್ನುವಂಥದ್ದು ಇದೆ. ವೈ ಡು ಐ ಫೀಲ್ ಸೋ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಕಳ್ಕೊಂಡಿದ್ದೀನಿ, ಎಲ್ಲಾನು ಕಳ್ಕೊಂಬಿಟ್ಟೆ, ಎಲ್ಲವೂ ಕಳೆದು ಹೋಗಿದೆ ಅನ್ನುವಂಥ ರೀತಿಯಲ್ಲಿ ಯೋಚನೆನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅವ್ರನ್ನ ಅವರು ಒಂದಷ್ಟು ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್ ಅಂತ ಇದೆ. ಅವ್ರ ಬಗ್ಗೆ ಅವರು ಏನೋ ಒಂದಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರಯತ್ನ ಅವ್ರನ್ನ ಅವರು ತಿಳ್ಕೊಳ್ಳೋದ್ರಲ್ಲಿ ಇದ್ದಾರೆ. ತುಂಬಾ ನೋವಾಗಿದೆ ಅವರಿಗೆ. ಇಟ್ಸ್ ಹರ್ಟ್ ಸೋ ಮಚ್. ತುಂಬಾ 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 ನೋವಾಗಿದೆ. ನಿಮ್ಮಿಂದ ಆಯ್ತು, ಅವರಿಂದ ಅವರೇ ಮಾಡ್ಕೊಂಡ್ರು. ಸಾಕಷ್ಟು ಸತ್ಯ ಅವರಿಗೆ ಅವರನ್ನ ಜರ್ಜರಿತ ಮಾಡಿದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಏನ್ ನೋಡ್ದೆ ನೀನ್ ನನ್ನಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಇಷ್ಟೆಲ್ಲ ಮಾಡ್ದೆ, ಅದು ನಂಗೆ ತುಂಬಾ ನೋವು ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಯಾವತ್ತೂ ಬದಲಾಗೋದಿಲ್ವಾ, ಹೀಗೆ ಇರುತ್ತಾ, ನಿನ್ನಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡೋದು ತಪ್ಪ ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಸದ್ಯಕ್ಕೆ ನಿನ್ ಜೊತೆ ಮಾತಾಡೋದಕ್ ಆಗೋದಿಲ್ಲ ನನ್ಗೆ. ಸೊ ನಾನು ಏನಿದ್ದೀನಿ ಅದು ಸರಿಯಾಗಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ತಪ್ಪಾಗಿ ನಡ್ಕೊಂಡಿದ್ದೀನಿ, ಅದಕ್ಕೆ ಕ್ಷಮೆ ಇರ್ಲಿ ಅನ್ನುವಂಥದ್ದು ಇದೆ. ತುಂಬಾ ಸಿಟ್ಟು ತರ್ಸಕ್ ಹೋಗ್ಬೇಡಿ, ನನ್ನ ಕೋಪ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಅಲೈವ್ ಅಂತ ಇದೆ. ಸೊ ಜೀವಂತವಾಗಿ ತಿಂತಿದೆ ಅವರಿಗೆ ಎಲ್ಲ ಚಿಂತೆಗಳು. ಇಷ್ಟೆಲ್ಲದ್ರ ಮಧ್ಯೆ ಅವರಿಗೆ ನಿಮ್ ಜೊತೆ ಒಂದು ದೀರ್ಘವಾದಂತ ಸಿಹಿ ಮುತ್ತು ಬೇಕಂತೆ. ಸೊ ಇಷ್ಟ ಇದ್ರೆ ಹೋಗಿ ಕೊಡಿ. ಜೊತೆಗೆ ಹಾನೆಸ್ಟ್ ಆಗಿ ಇರ್ಬೇಕು, ಬಟ್ ಹಾನೆಸ್ಟ್ ಆಗಿ ಇಲ್ಲ ಇಬ್ರು ಮಧ್ಯೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Shri Vagdevi Tarot channel is so glad to see you again. Thank you for watching our tarot card readings today.